ಬೆಂಗಳೂರಿನಲ್ಲಿ ರೇವ್ ಪಾರ್ಟಿ ಪ್ರಕರಣ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಪ್ರತಿಕ್ರಿಯೆ ಕೊಟ್ಟಿರುವಂಥದ್ದು. ಮಾದಕ ವಸ್ತು ಪತ್ತೆಗೆ ಡಾಗ್ ಸಹಾಯ ಮಾಡಿದೆ. ಬೆಂಗಳೂರಿನಲ್ಲಿ ನಡೆದ ರೇವ್ ಪಾರ್ಟಿ ಪ್ರಕರಣ ದಿನೇ ದಿನೇ ಬೇರೆ ಬೇರೆ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಬೆಂಗಳೂರಿನಲ್ಲಿ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಪ್ರತಿಕ್ರಿಯೆ ಕೊಟ್ಟಿರುವಂಥದ್ದು. ಮಾದಕ ವಸ್ತು ಪತ್ತೆಗೆ ಡಾಗ್ ಸಹಾಯ ಮಾಡಿದೆ. 5 ಪಾರ್ಟಿ ಆಯೋಜಕರನ್ನು ಈಗಾಗಲೇ ಬಂಧನ ಮಾಡಲಾಗಿದೆ. ರೇವ್ ಪಾರ್ಟಿಯಲ್ಲಿ ಜನಪ್ರತಿನಿಧಿಗಳು ಯಾರೂ ಕೂಡ ಇರಲಿಲ್ಲ. ತೆಲುಗು ನಟಿ ಹೇಮಾ ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು. ಪಾರ್ಟಿಯಲ್ಲಿ ಇದ್ದ ಎಲ್ಲರಿಗೂ ಕೂಡ ಮೆಡಿಕಲ್ ಟೆಸ್ಟ್ ಮಾಡಿಸಲಾಗಿದೆ ಅಂತ ಹೇಳಿ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ತೆಲುಗು ನಟಿ ಹೇಮಾ ನಾನು ಈ ಪಾರ್ಟಿಲೇ ಇರಲಿಲ್ಲ, ನಾನೆಲ್ಲೋ ಹೈದರಾಬಾದಲ್ಲಿ ಇದ್ದೀನಿ ಅಂತೇಳಿ ವಿಡಿಯೋ ಮಾಡಿದ್ರು. ಅಲ್ಲೂ ಕೂಡ ಅವರು ಅದೇ ಒಂದು ರೆಸಾರ್ಟಲ್ಲಿದ್ದು ಬೇರೆ ಕಡೆ ಇದ್ದೀನಿ ಅಂತೇಳಿ ವಿಡಿಯೋ ಮಾಡಿದ್ರು. ಅದು ಕೂಡ ಒಂದಷ್ಟು ತೀವ್ರ ಟ್ರೋಲ್ಗೊಳಗಾಗಿತ್ತು. ಈಗ ಹೇಮಾ ಕೂಡ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅಂಥೇಳಿ ಸ್ವತಃ ಕಮಿಷನರ್ ಹೇಳಿರುವಂಥದ್ದು. ಯಾರೆಲ್ಲ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ ಅವ್ರದ್ದೆಲ್ಲ ಮೆಡಿಕಲ್ ಮಾಡಿಸಲಾಗಿದೆ. ಜೊತೆಗೆ ಇಲ್ಲಿ ಜನಪ್ರತಿನಿಧಿಗಳಿದ್ರು ಅಂತೇಳಿ ಹೇಳಲಾಗ್ತಾ ಇತ್ತು, ಆದರೆ ಯಾರು ಇಲ್ಲ ಅಂಥೇಳಿ ಸ್ಪಷ್ಟಪಡಿಸಿದ್ದಾರೆ ದಯಾನಂದ್ ಅವರು. ರಾತ್ರಿ ಈ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ಒಂದು ಸನ್ಸೆಟ್ ಟು ಸನ್ರೈಸ್ ವಿಕ್ಟರಿ ಅಂತಕ್ಕಂಥ ಒಂದು ಈವೆಂಟ್ ಅನ್ನ ಆಯೋಜನೆ ಮಾಡಿದ್ದು, ಅದರಲ್ಲಿ ಅನೇಕ ರೀತಿಯ ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ದಾವೆ ಅಂತಕ್ಕಂಥ ಒಂದು ಮಾಹಿತಿಯ ಆಧಾರದ ಮೇಲೆ ನಮ್ಮ ಸಿಸಿಬಿ ಪೊಲೀಸರು ಈ ಒಂದು ಫಾರ್ಮ್ ಹೌಸ್ ಮೇಲೆ ದಾಳಿ ಮಾಡಿರ್ತಾರೆ. ಅಲ್ಲಿ ಸುಮಾರು 100 ಅಥವಾ 100ಕ್ಕೂ ಹೆಚ್ಚು ಜನರು ಒಂದು ಇವೆಂಟ್ನಲ್ಲಿ ರೇವ್ ಪಾರ್ಟಿಯಲ್ಲಿ ಭಾಗವಹಿಸಿದ್ದು ಕಂಡುಬಂದು ಕೂಲಂಕುಷ ತನಿಖೆಯನ್ನ ಕೈಗೊಂಡ ಆಧಾರದ ಮೇಲೆ ಕೆಲವೊಂದು ಮಾದಕ ವಸ್ತುಗಳು ಅಲ್ಲಿ ಪತ್ತೆಯಾಗಿದ್ದಾವೆ. MDMA, ಹಾಗೆಯೇ ಕೊಕೇನ್, ಹೈಡ್ರೋಗಾಂಜಾ ಮತ್ತು ಈ ರೀತಿ ಬೇರೆ ಬೇರೆ ಮಾದಕ ವಸ್ತುಗಳು ಅಲ್ಲಿ ಪತ್ತೆಯಾಗಿದ್ದಾವೆ. ಅದಕ್ಕೆ ಅನುಗುಣವಾಗಿ ಈಗ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ನಾವು ಪ್ರಕರಣವನ್ನ ದಾಖಲಿಸಿದ್ದೇವೆ. 5 ಜನ ಆರೋಪಿಗಳನ್ನು ಅಲ್ಲಿ ಬಂಧಿಸಿದ್ದೇವೆ ಮತ್ತು ಇದಕ್ಕೆ ಪೂರಕವಾಗಿ ಈಗಾಗಲೇ ಹೇಳಿದಾಗ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದೇವೆ. ನಂತರ ಜುರಿಸ್ಡಿಕ್ಷನ್ ಆಧಾರದ ಮೇಲೆ, ಸರಹದ್ದಿನ ಆಧಾರದ ಮೇಲೆ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೆಬ್ಬಗೋಡಿ ಪೊಲೀಸ್ ಠಾಣೆಗೆ ಬರ್ತದೆ ಅಂತ ಕಂಡು ಬಂದಿದ್ರಿಂದ ಪ್ರಕರಣವನ್ನು ಹೆಬ್ಬಗೋಡಿ ಪೊಲೀಸ್ ಠಾಣೆಗೆ ನಾವು ವರ್ಗಾವಣೆ ಮಾಡ್ತಾ ಇದ್ದೀವಿ. ನಮ್ಮ ಪೊಲೀಸ್ ಡಾಗ್ ಸ್ಕ್ವಾಡ್ ಏನಿದ್ದಾವೆ ಇದರಲ್ಲಿ ನಮಗೆ ಸಾಕಷ್ಟು ಒಳ್ಳೆಯ ಒಂದು ಇದನ್ನು ಕೊಡೋದ್ರಲ್ಲಿ ಅನುಕೂಲ ಆಗಿದೆ. ಈ ಡಾಗ್ ಸ್ಕ್ವಾಡ್ ಅನ್ನು ಕಳೆದ ವರ್ಷ ನಾವು ಮಾದಕ ವಸ್ತುಗಳ ಪತ್ತೆಗೆ ನಮ್ಮ ಡಾಗ್ ಸ್ಕ್ವಾಡ್ಗಳು ಇದುವರೆಗೆ ಉಪಯೋಗ ಆಗ್ತಾ ಇರಲಿಲ್ಲ. ಕಳೆದ ವರ್ಷ ನಾವು ನಮ್ಮ ಡಾಗ್ಗಳನ್ನ ತರಬೇತಿ ಹೊಂದಿರತಕ್ಕಂಥ ನಾಯಿಗಳಿಗೇನೆ ಈ ಮಾದಕ ವಸ್ತುಗಳನ್ನು ಕೂಡ ಪತ್ತೆ ಹಚ್ಚಲಿಕ್ಕೆ ಅವುಗಳಿಗೆ ತರಬೇತಿಯನ್ನ ಕೊಡ್ತಾ ಇದ್ದೀವಿ. ಈ ಒಂದು ಕಾರ್ಯಾಚರಣೆಯಲ್ಲಿ ಈ ಡಾಗ್ ಸ್ಕ್ವಾಡ್ಗಳು ನಮ್ಮ ನಾಯಿಗಳನ್ನು ಏನೇ ಅಲ್ಲಿ ಉಪಯೋಗಿಸಲಾಗಿತ್ತು ಅವು ಬಹಳ ಉತ್ತಮವಾಗಿ ಈ ಡ್ರಗ್ಗಳನ್ನು ಎಲ್ಲಿ ಅವರು ಬಚ್ಚಿಟ್ಟಿದ್ರು ಕಾರ್ನಲ್ಲಿ ಮತ್ತು ಇನ್ನೊಂದು ಕಡೆ ಅವುಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದೆ. ಸೊ ದಿಸ್ ಇಸ್ ಅ ಸಕ್ಸಸ್ಫುಲ್ ಎಕ್ಸ್ಪೆರಿಮೆಂಟ್ ವಿ ಹ್ಯಾವ್ ಡನ್. ಯಾರು ಬಂದಿದ್ರು ಒಟ್ಟು 101 ಜನ, ಎಷ್ಟು ಜನ ಇದ್ರಪ್ಪ? 101 ಜನ ಇದ್ರು ಅಲ್ಲಿ ಯಾರು ಚುನಾಯಿತ ಪ್ರತಿನಿಧಿಗಳು ಯಾರು ಇರಲಿಲ್ಲ. ದಿನಾಂಕ 19ನೇ ತಾರೀಕು. ಇದಿಷ್ಟು ಕ್ಷಣದ ಅಪ್ಡೇಟ್ಸ್. ಅಶ್ವವೇಗ ಸತ್ಯಾನ್ವೇಷಣೆಯ ಓಟದಲ್ಲಿ. ನಮಸ್ಕಾರ.